ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 4ದಲ್ಲಿ ನಾನು ನಿಮಗೆ ಫಾಂಟ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ವಿವರಣೆ ಮಾಡಿದ್ದೇನೆ. ಸೊ ಅದರಲ್ಲಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಮತ್ತು ಸ್ಟ್ರೈಕ್ ಥ್ರೂ, ಆಮೇಲೆ ಫಾಂಟ್ ಸೈಜ್ ಇವುಗಳ ಬಗ್ಗೆ ನಾನು ನಿಮಗೆ ವಿವರಣೆ ಮಾಡಿ ತಿಳಿಸಿಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ಗಳನ್ನ ಹೇಗೆ ಉಪಯೋಗಿಸಬೇಕು, ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ಗಳನ್ನ ಉಪಯೋಗಿಸಿಕೊಂಡು ಫಾರ್ಮುಲಾಸ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ಈ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಇನ್ನೂ ಯಾರು ಕ್ಲಾಸ್ 4ಅನ್ನು ನೋಡಿಲ್ಲ ಅವರಿಗಾಗಿ ಈ ಒಂದು ಕ್ಲಾಸದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕ್ಲಾಸ್ 4ದ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಓಪನ್ ಮಾಡಿ ನೋಡ್ಕೊಳ್ರಿ ಎಂದು ತಮ್ಮಲ್ಲಿ ಕೇಳ್ತಾ, ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸು ಇವಾಗ MS ವರ್ಡನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಸೊ MS ವರ್ಡ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಈಗಾಗಲೇ ಕೆಲವೊಂದು ಫಾರ್ಮುಲಾಗಳನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಇವತ್ತು ನಾನು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಸಬ್ಸ್ಕ್ರಿಪ್ಟನ್ನು ನೋಡೋಣ. ಈ ಸಬ್ಸ್ಕ್ರಿಪ್ಟ್ದು ಏನಿದೆ ನೋಡಿರಿ, ಶಾರ್ಟ್ಕಟ್ ಕೀ ಚಿತ್ರದ್ದು. ಸೊ ಇವಾಗ ಸಬ್ಸ್ಕ್ರಿಪ್ಟ ಶಾರ್ಟ್ಕಟ್ ಕೀ ಏನಿದೆ ನೋಡ್ರಿ ಇಲ್ಲಿ. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಸಬ್ಸ್ಕ್ರಿಪ್ಟ್ ಶಾರ್ಟ್ಕಟ್ ಕೀ ಏನಿದೆ, ಕಂಟ್ರೋಲ್=, ಓಕೆ, ಕಂಟ್ರೋಲ್== ಕೊಡಬೇಕಾಗ್ತದೆ. ಕಂಟ್ರೋಲ್ ಪ್ರೆಸ್ ಮಾಡಿ ನೀವು == ಸಿಂಬಾಲನ್ನು ಪ್ರೆಸ್ ಮಾಡಿದರೆ ಇವುಗಳನ್ನ ನಾವು ಈ ಒಂದು ಫಾರ್ಮುಲಾಸ್ಗಳನ್ನ ನಾವು ರೆಡಿ ಮಾಡ್ಕೋಬೋದು. ಓಕೆ, ಯಾವ ರೀತಿ ರೆಡಿ ಮಾಡ್ಕೋಬೇಕು ಈ ಪ್ರಕಾರ ನೀವು ಬರ್ಕೋಬೇಕಾಗ್ತದೆ. ಸೊ ನಾವು ಬರ್ಕೊಂಡ ನಂತರ ಈ ಪ್ರಕಾರ ನೀವು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಏನು ಬರಿಬೇಕಾದ್ರೆ ನಾವೀಗ CO2 ಅಂತೇಳಿ ಬರಿಬೇಕಾಗ್ತದೆ. ಓಕೆ, ಈ CO2 ನಾ 2 ಅಷ್ಟು ಏನು ಮಾಡಬೇಕಾಗ್ತದೆ, ನೀವು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿರಿ ಮತ್ತು 2 ಅಷ್ಟು ಸೆಲೆಕ್ಟ್ ಮಾಡ್ಕೊಡ್ರಿ. 2 ಅಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಶಾರ್ಟ್ಕಟ್ ಕೀ ಏನಿದೆ ಇಲ್ಲಿ ಕಂಟ್ರೋಲ್+= ಕಂಟ್ರೋಲ್ ಹಿಡಿದ == ಪ್ರೆಸ್ ಮಾಡಿರಿ. ಕೀಬೋರ್ಡಲ್ಲಿ == ಪ್ರೆಸ್ ಮಾಡಿರಿ. ಓಕೆ, ಏನಾಗಿದೆ ಇದು CO2. ಓಕೆ, ಫಾರ್ಮುಲಾ ರೆಡಿ ಆಗಿದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್. ಓಕೆ, ಈಗ ನೆಕ್ಸ್ಟ್ MgO. ಓಕೆ, G ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಮತ್ತು ಕಂಟ್ರೋಲ್ ಮತ್ತೇನು ಹೊಡಿಬೇಕು, =. ಓಕೆ, ಮ್ಯಾಗ್ನೀಷಿಯಮ್ ಆಕ್ಸೈಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು H2SO4. ಈಗ ಏನು ಮಾಡ್ಕೋಬೇಕು ನಾವಿಲ್ಲಿ H2SO4 ಮಾಡಬೇಕಾದ್ರೆ 4ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. 4 ಸೆಲೆಕ್ಟ್ ಮಾಡಿದ ನಂತರ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಇಲ್ಲೇ ಮೌಸನ್ನು ಕ್ಲಿಕ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಬರ್ತದೆ ನೋಡಿರಿ. ಇಲ್ಲಿ ನೀವು ಶಾರ್ಟ್ಕಟ್ ಕೀ ಯೂಸ್ ಮಾಡ್ಕೊಳ್ರಿ ಅಥವಾ ಡೈರೆಕ್ಟಾಗಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊರಿ ಸಬ್ಸ್ಕ್ರಿಪ್ಟ್ ಮೇಲೆ. ಓಕೆ, ಮತ್ತೆ ಏನು ಮಾಡ್ಬೇಕು ನಾವಿಲ್ಲಿ 2ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಮೌಸಲ್ಲಿ ಡ್ರ್ಯಾಗ್ ಮಾಡ್ಕೊಳ್ರಿ. ಸೊ ಇವಾಗ ನಾವು ಏನು ಮಾಡ್ಬೋದು, ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಕೊಳ್ಳೋಣ. ಕಂಟ್ರೋಲ್=. ಓಕೆ, H2SO4 ಏನಿದೆ ಇದು ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು SO2. ಏನು ಬರ್ತದೆ ಇಲ್ಲಿ SO2. ಸೊ ಇಲ್ಲಿ SO2 ಸೆಲೆಕ್ಟ್ ಮಾಡ್ಕೋತೀನಿ ನಾನು. 2 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಂಟ್ರೋಲ್+. ಓಕೆ, SO2 ನಾ ಏನು ಮಾಡಿದ್ದೀನಿ ಈಗ SO2 ಕೊಟ್ಟಿದ್ದೇನೆ, ಸಲ್ಫರ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು H2O. ಇದು ವಾಟರ್ ಫಾರ್ಮುಲಾ. 2 ಸೆಲೆಕ್ಟ್ ಮಾಡ್ಕೊಳ್ರಿ, ಕಂಟ್ರೋಲ್ ಮತ್ತು =. H2 ವಾಟರ್ ಫಾರ್ಮುಲಾ. ನೆಕ್ಸ್ಟ್ CO2. ಓಕೆ, CO2 ಕಾರ್ಬನ್ ಡೈಆಕ್ಸೈಡ್. ಸೊ ಇವಾಗ 2 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಂಟ್ರೋಲ್ =. ಸಿಂಬಾಲನ್ನು ಪ್ರೆಸ್ ಮಾಡ್ತೀನಿ. ಸೊ ಈಗ ಯಾವುದಿದೆ H2S. ಓಕೆ, 2ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. 2 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತೀನಿ, ಕಂಟ್ರೋಲ್ =. H2S. ಓಕೆ, H2S ಹೈಡ್ರೋಜನ್ ಸಲ್ಫೈಡ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಬರ್ತದೆ, ಇಷ್ಟು ಗೊತ್ತಾಯ್ತಲ್ಲ, CO2, MgO, H2SO4, ಆಮೇಲೆ SO2, H2O, CO2, H2S. ಸೊ ಇವೆಲ್ಲನೂ ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಇವು ಫಾರ್ಮುಲಾಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಇನ್ನು ಬರ್ತಕ್ಕಂಥವು ಏನು ನೋಡೋದಂದರೆ ಇಲ್ಲಿ ಸೂಪರ್ ಸ್ಕ್ರಿಪ್ಟ್. ಸೊ ಸೂಪರ್ ಸ್ಕ್ರಿಪ್ಟನ್ನು ನಾವು A² + B² ಈ ಪ್ರಕಾರ ನಾವು ಮಾಡಲಿಕ್ಕೆ ನಾವು ಯೂಸ್ ಮಾಡ್ಕೋತೇವೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನು ಕೊಟ್ಟಿದ್ದೀನಿ, ಇಲ್ಲಿ ಬ್ರಕೆಟ್ ಮಾಡ್ಬೇಕಾದ್ರೆ ನೀವು ಶಿಫ್ಟ್ ಹಿಡಿದು ಇಲ್ಲಿ ಮೇಲಿನ ನಂಬರ್ ರೋ ಇದೆಯಲ್ಲ, ಈ ಕೀಬೋರ್ಡ್ದಲ್ಲಿ ನಂಬರ್ ರೋ ಇದೆಯಲ್ಲ, ಅದು
ಆಮೇಲೆ ನೀವು 9 ಮತ್ತು ಓಪನಿಂಗ್ ಮಾಡ್ಬೇಕಾದ್ರೆ 9 ಹೊಡ್ರಿ, ಆಮೇಲೆ ಕ್ಲೋಸ್ ಮಾಡ್ಬೇಕಾದ್ರೆ 0 ಪ್ರೆಸ್ ಮಾಡ್ಕೊರಿ. ಸೊ ಅದೇ ಲೈನ್ದಲ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ರಕೆಟನ್ನು ನಾವು ಹಾಕ್ಬೋದು. ನಾ ಬ್ರಕೆಟ್ ಹಾಕಿದ್ದೇನೆ ಇಲ್ಲಿ, ಏನು ಬ್ರಕೆಟ್ A ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್. ಓಕೆ, A ಪ್ಲಸ್ ಬಿ ಸ್ಕ್ವೇರ್. ಹಂಗಾರೆ ಏನು ಮಾಡಬೇಕು, ನಾವು ಇಲ್ಲಿ 2 ಅಷ್ಟು ಸೆಲೆಕ್ಟ್ ಮಾಡ್ಕೋಬೇಕು. 2 ಅಷ್ಟೇ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇದಕ್ಕೆ ಏನು ಕೊಡೋದು, ಶಾರ್ಟ್ಕಟ್ಗೆ ಏನಿದೆ ಕಂಟ್ರೋಲ್ ಶಿಫ್ಟ್ ಪ್ಲಸ್. ಓಕೆ, ಕಂಟ್ರೋಲ್ ಶಿಫ್ಟ್ ಮತ್ತು ಪ್ಲಸ್. ಓಕೆ, A ಪ್ಲಸ್ ಬಿ ಬ್ರಕೆಟ್ A ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಏನಿದೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇವಾಗ ನಾನು ಏನು ಮಾಡ್ತೀನಿ, 2 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ A ಸ್ಕ್ವೇರ್. ಓಕೆ, ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಕಂಟ್ರೋಲ್ ಶಿಫ್ಟ್ ಮತ್ತು ಪ್ಲಸ್. ಓಕೆ, A ಸ್ಕ್ವೇರ್ ಮತ್ತು ಇಲ್ಲಿ ಏನು ಮಾಡ್ಬೋದು, ನಾವು ಇಲ್ಲಿ ಬಿ ಸ್ಕ್ವೇರ್ ಕಂಟ್ರೋಲ್ ಶಿಫ್ಟ್ ಮತ್ತು ಪ್ಲಸ್. ಓಕೆ, ನೋಡಿರಿ, A ಬ್ರಕೆಟ್ A ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು 2AB. ಓಕೆ, ಇನ್ನು ಮತ್ತೆ ನಾನು ಏನು ಮಾಡ್ತೀನಿ, ಇದನ್ನು ಈ 2 ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನಾವು ಕಂಟ್ರೋಲ್ ಶಿಫ್ಟ್ ಪ್ಲಸ್. ಓಕೆ, A ಸ್ಕ್ವೇರ್ ಮೈನಸ್ ಮತ್ತು 2 ಸೆಲೆಕ್ಟ್ ಮಾಡ್ಕೊರಿ, ಕಂಟ್ರೋಲ್ ಶಿಫ್ಟ್ ಮತ್ತು ಪ್ಲಸ್. ಓಕೆ, ಆಮೇಲೆ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನಿದೆ ಬ್ರಕೆಟ್ A ಪ್ಲಸ್ ಬಿ ಬ್ರಕೆಟ್ A ಮೈನಸ್ ಬಿ ಬ್ರಕೆಟ್ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು A ಪ್ಲಸ್ ಬಿ ಸ್ಕ್ವೇರ್, ಇದನ್ನು ಸ್ಕ್ವೇರ್ ಕೊಡಬೇಕು. ಓಕೆ, ಕಂಟ್ರೋಲ್ ಶಿಫ್ಟ್ ಮತ್ತು ಪ್ಲಸ್. ಓಕೆ, ಇದನ್ನು 2 ಸೆಲೆಕ್ಟ್ ಮಾಡ್ಕೊರಿ, ಕಂಟ್ರೋಲ್ ಶಿಫ್ಟ್ ಪ್ಲಸ್. ಓಕೆ, ನೋಡಿರಿ, A ಪ್ಲಸ್ ಬಿ ಸ್ಕ್ವೇರ್ ಮೈನಸ್ A ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು 4AB. ಓಕೆ, ಇನ್ನು A ಸ್ಕ್ವೇರ್. ಸೊ ಇದನ್ನು 2 ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. 2 ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಸೆಲೆಕ್ಟ್ ಮಾಡ್ಕೊರಿ, ಕಂಟ್ರೋಲ್ ಶಿಫ್ಟ್ ಪ್ಲಸ್. ಓಕೆ, A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಬ್ರಕೆಟ್ A ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್. ಆಮೇಲೆ ಇಲ್ಲಿ ಏನು ಬರ್ತದೆ, ಇಲ್ಲಿ 2AB. ಓಕೆ, ಆಮೇಲೆ A ಪ್ಲಸ್ ಬಿ ಸ್ಕ್ವೇರ್ ಇದನ್ನ ಏನು ಮಾಡ್ಕೋಬೇಕಿಲ್ಲ, ಇಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಶಿಫ್ಟ್ ಪ್ಲಸ್. ಓಕೆ, A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನಿದೆ A ಬ್ರಕೆಟ್ A ಪ್ಲಸ್ ಬಿ ಸ್ಕ್ವೇರ್. ಓಕೆ, ಆಮೇಲೆ ಮೈನಸ್ 2AB. ಓಕೆ, ನೋಡಿರಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಫಾರ್ಮುಲಾಸ್ಗಳನ್ನು ಕೂಡ ಈ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ಗಳ ಮುಖಾಂತರ ನಾವಿಲ್ಲಿ ಏನು ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ನಿಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.